ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ ಚಾನಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಪಿಒಕೆನಲ್ಲಿ ಭಾರಿ ದಂಗೆ ಭುಗಿಲೆದ್ದಿದೆ. ಕನಿಷ್ಠ 300 ಜನರನ್ನ ಪಾಕಿಸ್ತಾನ ಸೇನೆ ಹತ್ಯೆ ಮಾಡಿದೆ ಅನ್ನೋ ಮಾಹಿತಿ ಬರ್ತಾ ಇದೆ. 300ಕ್ಕೂ ಅಧಿಕ ಜನರನ್ನ. ಮತ್ತೊಂದು ಕಡೆ ಕರ್ನಾಟಕದಿಂದ ಹೋಗ್ತಾ ಇದ್ದ ಹಡಗಿನ ಮೇಲೆ ಅಮೆರಿಕ ಮಿಸೈಲ್ ದಾಳಿ ಮಾಡಿರೋದು ಕನ್ಫರ್ಮ್ ಆಗಿದೆ. ಇತ್ತ ಇಸ್ರೇಲ್ ಮೇಲೆ ಯೆಮೆನ್ ದಾಳಿ ಮಾಡಿದ್ದು, ಅತ್ತ ಇರಾನ್ಗೆ ಇಸ್ರೇಲ್ ಎಚ್ಚರಿಕೆ ಕೊಟ್ಟಿದೆ. ಎಲ್ಲವನ್ನ ಒನ್ ಬೈ ಒನ್ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಮೊದಲಿಗೆ ಪಿಒಕೆನಲ್ಲಿ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿ ಆಗ್ತಾ ಇರೋ ದೊಡ್ಡ ಯುದ್ಧವನ್ನ ನೋಡಿಕೊಂಡು ಮುಂದಕ್ಕೆ ಹೋಗೋಣ. ಪರಿಸ್ಥಿತಿ ಕೈ ಮೀರ್ತಾ ಇದೆ. ಪಿಒಕೆನಲ್ಲಿ ಮಾನವ ಹಕ್ಕುಗಳು ಮತ್ತು ಮೂಲ ಸೌಕರ್ಯ ವಿಚಾರವಾಗಿ ನಡೀತಾ ಇರೋ ಗಲಾಟೆ ಹಿಂಸಾಚಾರಕ್ಕೆ ತಿರುಗಿದೆ. ಇದುವರೆಗೂ ಕನಿಷ್ಠ 300 ಪ್ರತಿಭಟನಾಕಾರರು ಪ್ರಾಣ ಕಳ್ಕೊಂಡಿದ್ದಾರೆ ಅನ್ನೋ ಆಘಾತಕಾರಿ ಮಾಹಿತಿ ಬರ್ತಾ ಇದೆ. ಲಾಸ್ಟ್ 2-3 ದಿನದಲ್ಲಿ 300ಕ್ಕೂ ಅಧಿಕ ಜನ. ಪಾಕ್ ಸೇನೆ ಮತ್ತು ಜನರ ನಡುವೆ ಹೊಡೆದಾಟ ಆಗಿ ಇಷ್ಟು ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಕೆಲ ಕಡೆ ಪಾಕ್ ಸೈನಿಕರನ್ನ ಅಟ್ಟಾಡಿಸಿ ಹೊಡಿತಾ ಇದ್ದಾರೆ ಜನ ರೊಚ್ಚಿಗೆದ್ದು. ಬೀದಿಗಳಲ್ಲಿ ಪಾಕ್ ಸೇನೆ ವಿರುದ್ಧ ಘೋಷಣೆಗಳು ಮೊಳಗ್ತಾ ಇವೆ. ಇದನ್ನ ಹತ್ತಿಕ್ಕೋಕೆ ಮುನೀರನ ಸೇನೆ ಉಗ್ರರ ರೀತಿಯಲ್ಲಿ ವರ್ತಿಸ್ತಾ ಇದೆ. ಕಂಡವರ ಮೇಲೆ, ಜನರ ಮೇಲೆ, ನಾಗರಿಕರ ಮೇಲೆ ಗುಂಡು ಹಾರಿಸ್ತಾ ಇದ್ದಾರೆ. ಅಂತಿಮ ಸಂಸ್ಕಾರಕ್ಕೆ ಹೋದವರನ್ನ ಕೂಡ ಬಿಡ್ತಾ ಇಲ್ಲ. ಅಲ್ಲೂ ಸಾಮೂಹಿಕ ಹತ್ಯೆ ಮಾಡ್ತಾ ಇದ್ದಾರೆ. ಪಿಒಕೆನ ಬಹುತೇಕ ಜಾಗಗಳಲ್ಲಿ ಸಂಪೂರ್ಣ ಲಾಕ್ ಡೌನ್ ಘೋಷಣೆಯಾಗಿದೆ. ಇಂಟರ್ನೆಟ್ ಶಟ್ ಡೌನ್ ಮಾಡಲಾಗಿದೆ. ರಾವಲ್ಕೋಟ್, ಕೋಟ್ಲಿ, ಹಜೀರಾ ಭಾಗದಲ್ಲಿ ದೊಡ್ಡ ಪ್ರತಿಭಟನೆಗಳು ಭುಗಿಲೆತ್ತಿವೆ. ಇಡೀ ಹಿಂಸಾಚಾರಕ್ಕೆ ರಾವಲ್ಕೋಟ್ ಪ್ರಮುಖ ಕೇಂದ್ರ ಬಿಂದುವಾಗಿ ಮಾರ್ಪಟ್ಟಿದೆ. ಇಲ್ಲೇ ಅತಿ ಹೆಚ್ಚು ಸಾವು ನೋವುಗಳಾಗಿರೋದು. ಇದೇ ರಾವಲ್ಕೋಟ್ ನಲ್ಲಿದ್ದ ಮಿಲಿಟರಿ ಹಾಸ್ಪಿಟಲ್ ಮೇಲೆ ಪ್ರತಿಭಟನಾಕಾರರು ದಾಳಿ ಮಾಡಿದ್ದಾರೆ. ಇದರಲ್ಲಿ ಪಾಕ್ನ 4 ಸೈನಿಕರು ಮೃತಪಟ್ಟಿದ್ದು, 20ಕ್ಕೂ ಅಧಿಕ ಸೈನಿಕರು ಗಾಯಗೊಂಡಿದ್ದಾರೆ. ಆರಂಭಿಕ ಮಾಹಿತಿ ಪ್ರಕಾರ ಅಲ್ಲಿ 450ಕ್ಕೂ ಅಧಿಕ ಜನರನ್ನ ಅರೆಸ್ಟ್ ಮಾಡಲಾಗಿದೆ. ಈ ಹಿಂಸಾಚಾರಕ್ಕೂ ಮೊದಲು ಪಿಒಕೆಯಲ್ಲಿನ ಜಾಯಿಂಟ್ ಅವಾಮಿ ಆಕ್ಷನ್ ಕಮಿಟಿಯನ್ನ ಬ್ಯಾನ್ ಮಾಡಲಾಗಿತ್ತು. ಉಗ್ರ ನಿಗ್ರಹ ಕಾಯ್ದೆ ಅಡಿಯಲ್ಲಿ ಬ್ಯಾನ್ ಮಾಡಿದ್ರು. ಇದರಿಂದ ಜನ ರೊಚ್ಚಿಗೆದ್ದಿದ್ದಾರೆ. ಮಾಹಿತಿ ಪ್ರಕಾರ ಈ ಆಕ್ಷನ್ ಕಮಿಟಿ ಪಾಕ್ ಸರ್ಕಾರದ ಮುಂದೆ ಒಂದಷ್ಟು ಬೇಡಿಕೆಗಳನ್ನ ಇಟ್ಟಿತ್ತು. ಅಗ್ಗದ ವಿದ್ಯುತ್, ಸಬ್ಸಿಡಿ ದರದಲ್ಲಿ ಗೋಧಿ ಮತ್ತು ಸರ್ಕಾರಿ ಸುಧಾರಣೆಗಳಿಗಾಗಿ ಇವರು ಒತ್ತಾಯ ಮಾಡ್ತಾ ಇದ್ರು. ಜೊತೆಗೆ ನಿರಾಶ್ರಿತರಿಗೆ ಮೀಸಲಿಟ್ಟಿರೋ ಹೆಸರಲ್ಲಿ ಸರ್ಕಾರವನ್ನ ಕಂಟ್ರೋಲ್ ಮಾಡೋಕೆ, ಪಿಒಕೆ ಕಂಟ್ರೋಲ್ ಮಾಡೋಕೆ 12 ಸೀಟನ್ನು ಮೀಸಲಿಟ್ಟವರು ಆಟ ಆಡ್ತಾ ಇದ್ರು. ಅದನ್ನ ಕ್ಯಾನ್ಸಲ್ ಮಾಡುವಂತೆ ಕೂಡ ಆಗ್ರಹ ಮಾಡಿದ್ರು. ಆದ್ರೆ ಪಾಕ್ ಕೋರ್ಟ್ ಪ್ರತಿಭಟನಾಕಾರರ ಮನವಿಯನ್ನ ರದ್ದು ಮಾಡಿತ್ತು. ಇಲ್ಲಿ ಪ್ರತಿಭಟನಾಕಾರರ ವಾದ ಸಿಂಪಲ್. ಸೋ ಕಾಲ್ಡ್ ಆಜಾದ್ ಕಾಶ್ಮೀರ ವಿಧಾನಸಭೆಯಲ್ಲಿ 45 ಜನರಲ್ ಸೀಟ್ಸ್ ಇವೆ. ಅದರಲ್ಲಿ 33 ಸೀಟುಗಳಿಗೆ ಮಾತ್ರ ಚುನಾವಣೆಯಾಗುತ್ತೆ. ಉಳಿದ 12 ಸೀಟನ್ನ ನಾಮನಿರ್ದೇಶನ ಮಾಡ್ತಾರೆ. ಇದನ್ನ ವಿಭಜನೆ ಟೈಮ್ನಲ್ಲಿ ಭಾರತದಿಂದ ಪಾಕಿಸ್ತಾನಕ್ಕೆ ಹೋಗಿದ್ದ ನಿರಾಶ್ರಿತರಿಗೆ ಅಂತ ಹೇಳ್ಕೊಂಡು ಮೀಸಲಿಟ್ಟಿದ್ದಾರೆ. ಆದ್ರೆ ಇದನ್ನ ಪಿಒಕೆನಲ್ಲಿರೋ ಕಾಶ್ಮೀರಿಗಳು ಒಪ್ತಾ ಇಲ್ಲ. ಪಾಕ್ ಸರ್ಕಾರ ನಮ್ಮ ಸರ್ಕಾರವನ್ನ ಬದಲಿಸೋಕೆ, ತನ್ನ ಕಂಟ್ರೋಲ್ ಅನ್ನ ಇಟ್ಕೊಳ್ಳೋಕೆ 12 ಸೀಟನ್ನ ಕೀ ತರ ಯೂಸ್ ಮಾಡ್ತಿದೆ ಅನ್ನೋದು ಅವರ ಆರೋಪ. ಇದೇ ಜುಲೈನಲ್ಲಿ ಆ ಭಾಗದ ಅಸೆಂಬ್ಲಿಗೆ ಚುನಾವಣೆ ಆಗ್ಬೇಕು. ಈಗ ಅಲ್ಲಿ ಹಿಂಸಾಚಾರ ಭುಗಿಲೆದ್ದಿದೆ ಸ್ನೇಹಿತರೆ. ಪಿಒಕೆ ಈ ರೀತಿ ಆಗ್ತಿದ್ದ ಹಾಗೆ ಬ್ರಿಟನ್ ನಲ್ಲಿರೋ ಕಾಶ್ಮೀರಿ ವಲಸಿಗರು ಪ್ರತಿಭಟನೆ ಮಾಡ್ತಿದ್ದಾರೆ. ಲಂಡನ್ನ ಪಾಕ್ ಕಾನ್ಸುಲೇಟ್ ಮುಂದೆ ಪ್ರತಿಭಟಿಸಿದ್ದಾರೆ. ಪಾಕ್ ಆರ್ಮಿ ಗೋ ಬ್ಯಾಕ್, ಪಾಕ್ ಆರ್ಮಿ ತೊಲಗು ಅಂತ ಕೂಗಿದ್ದಾರೆ. ಇತ್ತ 30 ಬ್ರಿಟನ್ ಸಂಸದರು ಈ ಮಾನವ ಹಕ್ಕುಗಳ ಉಲ್ಲಂಘನೆ ವಿಚಾರದಲ್ಲಿ ಮಧ್ಯಪ್ರವೇಶ ಮಾಡಬೇಕು ಅಂತ ಬ್ರಿಟನ್ ಸರ್ಕಾರಕ್ಕೂ ಪತ್ರ ಬರೆದಿದ್ದಾರೆ. ಇನ್ನು ಸೋಮವಾರ ಒಮಾನ್ ಕರಾವಳಿ ಬಳಿ 24 ಭಾರತೀಯರಿದ್ದ ಹಡಗಿನ ಮೇಲೆ ದಾಳಿಯಾಗಿತ್ತು. ಇದನ್ನ ಮಾಡಿದ್ದು ಅಮೆರಿಕದ ನೇವಿ ಅಂತ ಕನ್ಫರ್ಮ್ ಆಗಿದೆ. ಈ ಬಗ್ಗೆ ಖುದ್ದು ಅಮೆರಿಕದ ಸೆಂಟ್ರಲ್ ಕಮಾಂಡ್ ಮಾಹಿತಿ ಕೊಟ್ಟಿದೆ. ಇದು ಪಲಾವು ಧ್ವಜ ಹೊಂದಿದ್ದ ಹಡಗು ಕರ್ನಾಟಕದ ಕಾರವಾರದಿಂದ ಒಮಾನ್ನ ದೊಖಮ್ಗೆ ಹೋಗ್ತಾ ಇತ್ತು. ಕಳೆದ ಕೆಲ ದಿನಗಳಿಂದ ಇರಾನ್ ಪೋರ್ಟ್ಗೆ ಹೋಗೋಕೆ ಈ ಹಡಗು 3 ಸಲ ಟ್ರೈ ಮಾಡಿತ್ತು. ಆದ್ರೆ ನಾವು ವಾರ್ನಿಂಗ್ ಕೊಟ್ಟಿದ್ದಕ್ಕೆ ವಾಪಸ್ ಬಂದಿತ್ತು. ಆದ್ರೆ 4ನೇ ಸಲ ಸಿಗ್ನಲ್ ಡಿವೈಸ್ ಆಫ್ ಮಾಡಿ ಯಾರಿಗೂ ಗೊತ್ತಾಗದ ಹಾಗೆ ಒಮಾನ್ ಜಲಗಡಿ ಮೂಲಕ ನುಸುಳೋಕೆ ಟ್ರೈ ಮಾಡಿತ್ತು. ಹಾಗಾಗಿ ದಾಳಿ ಮಾಡಿದೀವಿ ಅಂತ ಅಮೆರಿಕ ಹೇಳಿದೆ. ಅಲ್ಲದೆ ದಾಳಿಗೆ ಯಾವ ಆಯುಧ ಯೂಸ್ ಮಾಡಿದ್ವಿ ಅನ್ನೋದನ್ನ ಕೂಡ ರಿವೀಲ್ ಮಾಡಿದ್ದಾರೆ. USS ಅಬ್ರಹಾಂ ಲಿಂಕನ್ ಯುದ್ಧ ನೌಕೆಯಿಂದ ಸೂಪರ್ ಹಾರ್ನೆಟ್ ಜೆಟ್ ಬಳಸಿ ಹೊಡೆದಿದ್ದೇವೆ. ಮಿಸೈಲ್ ಈ ಹಡಗಿನ ಇಂಜಿನ್ ಮತ್ತು ಸ್ಟೇರಿಂಗ್ ಇರೋ ಜಾಗಕ್ಕೆ ಕರಾರುವಕ್ಕಾಗಿ ಹೊಡೆದಿದೆ ಅಂತ ಅಮೆರಿಕ ಹೇಳಿದೆ. ಇನ್ನು ಈ ದಾಳಿ ಬೆನ್ನಲ್ಲೇ ಒಮಾನ್ನ ವಾಯುಪಡೆ ಭಾರತೀಯರನ್ನ ರಕ್ಷಣೆ ಮಾಡಿತು. ಸದ್ಯ ಎಲ್ಲರೂ ಸೇಫ್ ಆಗಿದ್ದಾರೆ. ಇದಕ್ಕೆ ಮಸ್ಕತ್ನಲ್ಲಿರೋ ಭಾರತೀಯ ರಾಯಭಾರ ಕಚೇರಿ ಒಮಾನ್ಗೆ ಥ್ಯಾಂಕ್ಸ್ ಕೂಡ ಹೇಳಿದೆ. ಏನೋ ಇರಾನ್ ಇಸ್ರೇಲ್ ನಡುವೆ ಹೊಡೆದಾಟ ನಿಂತಿದ್ರು ಕೂಡ ಯೆಮೆನ್ನ ಹೂತಿಗಳು ಸುಮ್ಮನಾಗ್ತಿಲ್ಲ. ಇಸ್ರೇಲ್ ಮೇಲೆ ಮತ್ತೆ ಡ್ರೋನ್ ದಾಳಿ ಮಾಡಿದ್ದಾರೆ. ಇರಾನ್ನ ಎಲತ್ ಅನ್ನೋ ಕಡೆ ಈ ಡ್ರೋನ್ ಹಾರಿಸಿದ್ದಾರೆ. ಇಸ್ರೇಲ್ ಸೇನೆ ಡ್ರೋನ್ಗಳನ್ನ ಹೊಡೆದು ಹಾಕಿದೆ. ಸೋಮವಾರ ಇಸ್ರೇಲ್ ಇರಾನ್ ಹೊಡೆದಾಟ ಶುರುವಾದಾಗ ಕೂಡ ಹೂತಿಗಳು ಇಸ್ರೇಲ್ ಮೇಲೆ 2 ಬ್ಯಾಲಿಸ್ಟಿಕ್ ಮಿಸೈಲ್ ಹಾರಿಸಿದ್ರು. ಒಂದನ್ನ ಇಸ್ರೇಲ್ ಸೇನೆ ಇಂಟರ್ಸೆಪ್ಟ್ ಮಾಡಿತ್ತು. ಇನ್ನೊಂದು ಮಿಸೈಲ್ ದಾರಿ ಮಧ್ಯದಲ್ಲೇ ಬಿದ್ದು ಹೋಗಿತ್ತು. ಏನೋ ಹಾರ್ಮುಜ್ ಜಲಸಂಧಿ ಹತ್ರ ಅಮೆರಿಕದ ಸೇನೆಗೆ ಸೇರಿದ ಅಪಾಚೆ ಹೆಲಿಕಾಪ್ಟರ್ ಕ್ರ್ಯಾಶ್ ಆಗಿದೆ. ಸೋಮವಾರ ಈ ಘಟನೆ ಆಗಿದ್ದು, ಹೆಲಿಕಾಪ್ಟರ್ ನಲ್ಲಿದ್ದ 2 ಸಿಬ್ಬಂದಿಯನ್ನ ರಕ್ಷಿಸಲಾಗಿದೆ. ಈ ಹೆಲಿಕಾಪ್ಟರ್ ನ ಇರಾನ್ ಹೊಡೆದು ಹಾಕ್ತಾ ಅಥವಾ ಮೆಕ್ಯಾನಿಕಲ್ ಫೇಲ್ಯೂರ್ ಆಯ್ತಾ ಅನ್ನೋದು ಇನ್ನಷ್ಟೇ ಕ್ಲಿಯರ್ ಆಗಬೇಕು. ಏನೋ ಸ್ನೇಹಿತರೆ, ಕಾಶಿ, ಅಯೋಧ್ಯೆಯ ಹೊಸ ರಾಮ ಮಂದಿರ, ತ್ರಿವೇಣಿ ಸಂಗಮ, ಗಯಾ, ಬೋಧ್ ಗಯಾ ಸೇರಿ
ಎಲ್ಲ ಅದ್ಭುತ ಸ್ಥಳಗಳಿಗೆ ಯಾತ್ರೆ ಇದೆ, ಎಲ್ಲವನ್ನ ಒಳಗೊಂಡ ಪ್ಯಾಕೇಜ್ ಇದು. ಎಕ್ಸ್ಟ್ರಾ ನಿಮಗೆ ಏನು ಖರ್ಚಾಗಲ್ಲ. ಕನ್ನಡ ಟೂರ್ ಮ್ಯಾನೇಜರ್ ನಿಮ್ಮನ್ನ ಕರ್ಕೊಂಡು ಹೋಗಿ ವಾಪಸ್ ಕರ್ಕೊಂಡ್ಬಂದು ನಿಮ್ಮನ್ನ ತಲುಪಿಸ್ತಾರೆ. ಆಸಕ್ತರು ಕಾಲ್ ಮಾಡಿಕೊಂಡು ಬುಕ್ ಮಾಡಿ ಹೋಗಿ ಬರ್ಬೋದು. ಇತ್ತ ಇಸ್ರೇಲ್ ಪ್ರಧಾನಿ ನೆತನ್ಯಾಹು ಇರಾನ್ಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಇರಾನ್ ಮತ್ತೇನಾದ್ರೂ ದುಸ್ಸಾಹಸ ಮಾಡಿದ್ರೆ ನಾವು ಬಲವಾಗಿ ಹೊಡಿತೀವಿ ನೋಡಿ ಅಂತ ಹೇಳಿದ್ದಾರೆ. ಸದ್ಯಕ್ಕೆ ಇರಾನ್ ಮೇಲಿನ ದಾಳಿ ನಿಂತಿದೆ. ನಾವು ಇರಾನ್ ರಾಜಧಾನಿ ಟೆಹರಾನ್ ಮೇಲೆ ಭೀಕರ ಪ್ರಹಾರ ಮಾಡಿಬಿಟ್ಟಿದ್ದೇವೆ. ಅದಕ್ಕಾಗಿ ಇರಾನ್ ನಮ್ಮ ಮೇಲಿನ ತನ್ನ ದಾಳಿಯನ್ನು ಈಗ ನಿಲ್ಲಿಸಿದೆ ಅಂತ ನೆತನ್ಯಾಹು ಹೇಳಿದ್ದಾರೆ. ಇರಾನ್ ಜೊತೆ ಕದನ ವಿರಾಮಕ್ಕೆ ಒಪ್ಕೊಂಡಿದ್ದೀವಿ ಅಂತ ನೆತನ್ಯಾಹು ಎಲ್ಲೂ ಬಾಯ್ಬಿಟ್ಟು ಹೇಳಿಲ್ಲ, ಬರೀ ದಾಳಿ ನಿಲ್ಲಿಸಿದೀವಿ ಅಂತ ಅಷ್ಟೇ ಹೇಳಿದ್ದಾರೆ. ಹೀಗಾಗಿ ಇಸ್ರೇಲ್ನ ಮುಂದಿನ ಹೆಜ್ಜೆಗಳ ಕುರಿತು ಬಹಳ ಕುತೂಹಲ ಮೂಡ್ತಾ ಇದೆ. ಇದೇ ವಿಚಾರವಾಗಿ ಅಮೆರಿಕ ಅಧ್ಯಕ್ಷ ಟ್ರಂಪ್ ನೆತನ್ಯಾಹುಗೆ ದೊಡ್ಡ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಬಿಬಿ ಅಂದ್ರೆ ನೆತನ್ಯಾಹು ಕರೆಯೋದು ನಿಕ್ ನೇಮ್. ಬಿಬಿ, ನೀವು ಮಾಡ್ತಿರೋ ಕೆಲಸದ ಬಗ್ಗೆ ತುಂಬಾನೇ ಕೇರ್ಫುಲ್ ಆಗಿರಬೇಕು. ದಾಳಿ ಮಾಡಬೇಡಿ. ದಾಳಿ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಇರಾನ್ ವಿರುದ್ಧ ನೀವು ಒಬ್ಬರೇ ಹೋರಾಡಬೇಕಾಗದೆ, ನಿಮ್ ಕೈ ಬಿಡ್ತೀವಿ ನಾವು ಅಂತ ಹೇಳಿ ಟ್ರಂಪ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಅಲ್ಲದೆ 5 ರಾಷ್ಟ್ರಗಳು ನೆತನ್ಯಾಹು ಮೇಲೆ ಪ್ರೆಷರ್ ಹೇರಿ ಅಂತ ನನಗೆ ಒತ್ತಡ ಹಾಕ್ತಾ ಇದ್ರು. ಹೀಗಾಗಿ ಇಸ್ರೇಲ್ ದಾಳಿಯನ್ನ ನಾನು ನಿಯಂತ್ರಣ ಮಾಡಿದ್ದೀನಿ ನೋಡಿ, ಈಗ ಕಂಟ್ರೋಲ್ ಇಟ್ಕೊಂಡಿದ್ದೀನಿ ಇಸ್ರೇಲ್ನ ಅಂತ ಟ್ರಂಪ್ ಹೇಳಿದ್ದಾರೆ. ವಿಶ್ವಸಂಸ್ಥೆಯ ನ್ಯೂಕ್ಲಿಯರ್ ವಾಚ್ ಡಾಗ್ ಮುಖ್ಯಸ್ಥ ರಫಾಯಲ್ ಗ್ರಾಸಿ ಇರಾನ್ಗೆ ಮಹತ್ವದ ಮನವಿಯನ್ನ ಮಾಡಿದ್ದಾರೆ. ನಮ್ಮೊಂದಿಗೆ ಮತ್ತೆ ಕೋಆಪರೇಷನ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. 1 ವರ್ಷದ ಹಿಂದೆ ಅಮೆರಿಕ ಮತ್ತು ಇಸ್ರೇಲ್ ದಾಳಿ ಮಾಡಿದ ಜಾಗಗಳಲ್ಲಿ ತಪಾಸಣೆ ಶುರುವಾಗಬೇಕಾಗಿದೆ. ದಾಳಿಗೊಳಗಾದ ಅಣು ಸ್ಥಾವರಗಳ ಬಗ್ಗೆ ಇರಾನ್ ಮಾಹಿತಿ ಕೊಡ್ತಾ ಇಲ್ಲ. ಹೀಗಾಗಿ ನಾವು ಮತ್ತೆ ಮಾತುಕತೆ ಶುರು ಮಾಡೋದು ತುಂಬಾ ಮುಖ್ಯ ಇದೆ ನೋಡಿ ಅಂತ ರಫಾಯಲ್ ಗ್ರಾಸಿ ಇರಾನ್ ಹತ್ರ ಕೇಳಿದ್ದಾರೆ. ಈ ನಡುವೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಮಾತನಾಡಿದ್ದಾರೆ. ಮುಂದಿನ 2 ವಾರಗಳಲ್ಲಿ ಇರಾನ್ ವಿರುದ್ಧ ಸಂಪೂರ್ಣ ಗೆಲುವನ್ನ ಸಾಧಿಸ್ತೀವಿ ಅಂತ ಹೇಳಿದ್ದಾರೆ. ಇರಾನ್ ಮತ್ತು ಇಸ್ರೇಲ್ ಪರಸ್ಪರ ದಾಳಿ ನಿಲ್ಲಿಸಿದ ಬಳಿಕ ಈ ತರ ಹೇಳಿದ್ದಾರೆ. ಅಲ್ಲದೆ ತೈಲ ಬೆಲೆ ಕೂಡ ಭಾರಿ ಪ್ರಮಾಣದಲ್ಲಿ ಕುಸಿಯುತ್ತೆ ಅಂತ ಟ್ರಂಪ್ ಹೇಳಿದ್ದಾರೆ. ಅದಕ್ಕೆ ತಕ್ಕಂತೆ ಕ್ರೂಡ್ ಆಯಿಲ್ ಪ್ರೈಸ್ ಕೂಡ ಸ್ವಲ್ಪ ಡೌನ್ ಆಗಿ $93 ಆಸುಪಾಸಲ್ಲಿದೆ. ಜಸ್ಟ್ ಒಂದಿನದ ಹಿಂದಷ್ಟೇ 100ರ ಹತ್ರಕ್ಕೆ ಹೋಗಿತ್ತು. ಇವರು ಸ್ವಲ್ಪ ಹೊಡೆದಾಟ ಶುರು ಮಾಡಿದ್ರಿಂದ ಅವ್ರು ನಿಲ್ಸಿದ ತಕ್ಷಣ ಮತ್ತೆ ಸ್ವಲ್ಪ ಕೆಳಗೆ ಬಂದಿದೆ. ಈಗ ಇನ್ನು ಹಾರ್ಮುಜ್ ಮಾರ್ಗದಲ್ಲಿ ಹಡಗುಗಳ ಓಡಾಟಕ್ಕೆ ಅಡ್ಡಿಪಡಿಸಿದ್ದಾರೆ ಅಂತ ಹೇಳಿ ಇರಾನ್ ನೇವಿ ಮೇಲೆ ಯುರೋಪಿಯನ್ ಒಕ್ಕೂಟ ಸ್ಯಾಂಕ್ಷನ್ಸ್ ಹಾಕಿದೆ. ಇರಾನ್ನ ಈ ಪುಂಡಾಟಿಕೆಗಳನ್ನ ಒಪ್ಕೊಳ್ಳೋಕ್ಕಾಗಲ್ಲ ಅಂತ ಯುರೋಪ್ ಹೇಳಿದೆ. ಆದರೆ ಈ ನಿರ್ಧಾರವನ್ನ ಇರಾನ್ ವಿರೋಧಿಸಿದೆ. ಡ್ರಾಮಾ ಬೇಕು ಅಂತಲೇ ಯುರೋಪಿಯನ್ ಯೂನಿಯನ್ ನಮ್ಮ ವಿರುದ್ಧ ಪಾಲಿಟಿಕ್ಸ್ ಮಾಡ್ತಿದ್ದಾರೆ. ಹಾರ್ಮುಜ್ ಮೇಲಿನ ಕಂಟ್ರೋಲ್ ಕಾಪಾಡ್ಕೊಳ್ಳೋಕೆ ಏನ್ ಬೇಕೋ ಅದನ್ನ ನಾವು ಮಾಡೇ ಮಾಡ್ತೀವಿ ಅಂತ ಇರಾನ್ ಪ್ರತ್ಯುತ್ತರವನ್ನ ಕೊಟ್ಟಿದೆ. ಮತ್ತೊಂದ್ ಕಡೆ ಅಮೆರಿಕದಲ್ಲಿ ಟ್ರಂಪ್ ಅಪ್ರೂವಲ್ ರೇಟಿಂಗ್ ಏನಂದ್ರೂ ಕೂಡ ಮೇಲಕ್ಕೆ ಹೋಗ್ತಾನೆ ಇಲ್ಲ. ಇನ್ನು ಕೂಡ ಬರೀ 35% ನಲ್ಲೇ ಇದೆ. ಬಿದ್ದಿರೋದು ಯುದ್ಧ ಆದ್ರೂ ಕೂಡ ಮೇಲಕ್ಕೆ ಹೋಗ್ತಾನೆ ಇಲ್ಲ ಇವ್ರದ್ದು. ಟ್ರಂಪ್ ಮೇಲೆ ಜನ ಸಿಕ್ಕಾಪಟ್ಟೆ ಸಿಟ್ಟು ಮಾಡ್ಕೊಂಡಿದ್ದಾರೆ. ಇರಾನ್ ಯುದ್ಧ ಕೂಡ ಇದಕ್ಕೆ ಮುಖ್ಯವಾಗಿರೋ ಕಾರಣ. ಅಮೆರಿಕದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ ಈ ವಾರ್ ಇಂದಾಗಿ. ಇನ್ಫ್ಲೇಷನ್ ವಿಚಾರದಲ್ಲಿ ಟ್ರಂಪ್ ಗಿಂತ ಹಿಂದಿನ ಅಧ್ಯಕ್ಷ ಬೈಡೆನ್ ಅವರೇ ಪರವಾಗಿಲ್ಲ ಅಂತ ಜನ ಹೇಳ್ತಾ ಇದ್ದಾರೆ. ಅದರಲ್ಲೂ ಇರಾನ್ ಮೇಲೆ ದಾಳಿ ಮಾಡಿದ್ದನ್ನ 60% ಜನ ವಿರೋಧ ಮಾಡಿದ್ದಾರೆ. ನಮಗೆ ಬೇಕಾಗಿರ್ಲಿಲ್ಲ, ನಮಗೆ ಸಂಬಂಧ ಇಲ್ಲ, ನಮಗೆ ನಾವೇನಕ್ಕೆ ಹೋಗಬೇಕಾಗಿತ್ತು ಅಲ್ಲಿ ಅಂತ ಹೇಳ್ತಿದ್ದಾರೆ. 36% ಅಮೆರಿಕನ್ಸ್ ಟ್ರಂಪ್ ರ ಕಟ್ಟರ್ ಬೆಂಬಲಿಗರು ಮಾತ್ರ ಇದಕ್ಕೆ ಸಪೋರ್ಟ್ ಮಾಡಿದ್ದಾರೆ. ಇನ್ನು ಅಮೆರಿಕದಲ್ಲಿರೋ ಭಾರತೀಯ ಟೆಕ್ಕಿಗಳಿಗೆ ಮತ್ತು ವಿದೇಶಿ ಉದ್ಯೋಗಿಗಳಿಗೆ ದೊಡ್ಡ ರಿಲೀಫ್ ಸಿಕ್ಕಿದೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ ತಂದಿದ್ದ ವಿವಾದಾಸ್ಪದ ನಿಯಮವನ್ನ ಅಮೆರಿಕದ ಫೆಡರಲ್ ಕೋರ್ಟ್ ರದ್ದು ಮಾಡಿದೆ. ಹೊಸ H-1B ವೀಸಾಗಳ ಮೇಲೆ ಹೇರಲಾಗಿದ್ದ $1 ಲಕ್ಷ ಶುಲ್ಕವನ್ನ ಕೋರ್ಟ್ ಸಂಪೂರ್ಣವಾಗಿ ವಜಾಗೊಳಿಸಿದೆ. ಕಾಂಗ್ರೆಸ್ ಒಪ್ಪಿಗೆ ಇಲ್ಲದೆ ಇಷ್ಟು ದೊಡ್ಡ ತೆರಿಗೆಯನ್ನ ಕಾನೂನು ಬಾಹಿರವಾಗಿ ವಿಧಿಸುವ ಹಾಗಿಲ್ಲ ಅಂತ ಕೋರ್ಟ್ ಆದೇಶಿಸಿದೆ. ಅಂದಹಾಗೆ ಟ್ರಂಪ್ ಸರ್ಕಾರ ಸೆಪ್ಟೆಂಬರ್ನಲ್ಲಿ ತಂದಿದ್ದ ಈ ನಿಯಮದ ವಿರುದ್ಧ 20 ಡೆಮೊಕ್ರೆಟಿಕ್ ಅಟಾರ್ನಿ ಜನರಲ್ಗಳು ಕೇಸ್ ಹಾಕಿದ್ರು. ಈ ನಿಯಮ ಅಧ್ಯಕ್ಷರ ಅಧಿಕಾರ ವ್ಯಾಪ್ತಿ ಮೀರುತ್ತೆ, ಕಾಂಗ್ರೆಸ್ ಅನುಮೋದನೆ ಇಲ್ಲದೆ ಈ ಶುಲ್ಕ ಜಾರಿ ಮಾಡಕ್ಕೆ ಬರಲ್ಲ ಅಂತ ವಾದ ಮಾಡಿದ್ರು. ಆದ್ರೆ ಟ್ರಂಪ್ ಸರ್ಕಾರ ಇದನ್ನ ಸಮರ್ಥನೆ ಮಾಡಿಕೊಂಡಿದ್ರು. ಅಕ್ರಮ ವಲಸೆ ತಡೆಯೋಕೆ ಈ ಕಠಿಣ ಆರ್ಥಿಕ ದಂಡ ಅಗತ್ಯ ಇದೆ, ನಮ್ಮ ಉದ್ಯೋಗಿಗಳಿಗೆ ಇದರಿಂದ ತೊಂದರೆ ಆಗ್ತಾ ಇದೆ, ಹೀಗಾಗಿ ಈ ಶುಲ್ಕ ಹೆಚ್ಚಳ ಮಾಡಲಾಗಿದೆ ಅಂತ ಹೇಳಿ ಸಮರ್ಥನೆ ಮಾಡ್ಕೊಂಡಿದ್ರು. ಆದ್ರೆ ಕೋರ್ಟ್ ಇದು ಕಾನೂನು ಬಾಹಿರ ಅಂತ ಹೇಳಿ ವೀಸಾ ಶುಲ್ಕವನ್ನ ರದ್ದು ಮಾಡಿದೆ. ಇದಕ್ಕೆ ಟ್ರಂಪ್ ಆಕ್ರೋಶ ಹೊರ ಹಾಕಿದ್ದಾರೆ. ಕೋರ್ಟ್ಗಳು ಅಮೆರಿಕಾಗೆ ದುಡ್ಡು ಬರೋದನ್ನ ತಡಿತಾ ಇದ್ದಾರೆ. ಏನು ಹೊಟ್ಟೆಗಿಚ್ಚಿ ಇವರಿಗೆ ಅಮೆರಿಕ ಫಸ್ಟ್ ನೀತಿಗೆ ಹರ್ಟ್ ಮಾಡ್ತಿದ್ದಾರೆ ಅನ್ನೋ ರೀತಿಯಲ್ಲಿ ಟ್ರಂಪ್ ಹೇಳಿಕೆ ಕೊಟ್ಟಿದ್ದಾರೆ. ಏನೋ ಯುಕ್ರೇನ್ನ ಖಾರ್ಕಿವ್ ಪ್ರಾಂತ್ಯದ ಮೇಲೆ ರಷ್ಯಾ ದಾಳಿ ಮಾಡಿದೆ. ಪರಿಣಾಮ 4 ಮೃತಪಟ್ಟಿದ್ದಾರೆ, 20ಕ್ಕೂ ಅಧಿಕ ಜನ ಗಾಯಗೊಂಡಿದ್ದಾರೆ. ರಷ್ಯಾ ಜೊತೆಗಿನ ಸಂಘರ್ಷ ನಿಲ್ಲಿಸುವ ಸಂಬಂಧ ಯುಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ಲಂಡನ್ಗೆ ಹೋಗಿದ್ರು. ಅಲ್ಲಿ ಬ್ರಿಟನ್, ಫ್ರಾನ್ಸ್ ಹಾಗೂ ಜರ್ಮನಿ ನಾಯಕರೊಂದಿಗೆ ಯುಕ್ರೇನ್ ಶಾಂತಿ ಪ್ರಸ್ತಾವದ ಬಗ್ಗೆ ಚರ್ಚೆ ಮಾಡಿದ್ರು. ಅಲ್ಲಿಂದ ವಾಪಸ್ ಆಗ್ತಿರೋ ಹೊತ್ತಲ್ಲಿ ಈ ದಾಳಿಯಾಗಿದೆ. ಇನ್ನು ಅರ್ಮೇನಿಯಾ ಎಲೆಕ್ಷನ್ ನಲ್ಲಿ ಹಾಲಿ ಪ್ರಧಾನಿ ನಿಕೋಲ್ ಪ್ಯಾಶಿನ್ಯಾನ್ ಮತ್ತೆ ಗೆದ್ದಿದ್ದಾರೆ. ನಿಕೋಲ್ ಅವರ ಸಿವಿಲ್ ಕಾಂಟ್ರಾಕ್ಟ್ ಪಾರ್ಟಿ 50% ವೋಟ್ ಅನ್ನ ಪಡ್ಕೊಂಡು ಗೆದ್ದಿದೆ. ರಷ್ಯಾ ಬೆಂಬಲಿತ ವಿರೋಧ ಪಕ್ಷದ ನಾಯಕ ಸ್ಯಾಮ್ಯುಯಲ್ ಕಾರ್ಪೆಟ್ಯಾನ್ ಚುನಾವಣೆಯಲ್ಲಿ ಸೋಲು ಕಂಡಿದ್ದಾರೆ. ನಿಕೋಲ್ ಗೆಲುವಿಗೆ ಪಿಎಂ ನರೇಂದ್ರ ಮೋದಿ ಕೂಡ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಏನು ಚೀನಾ ಅಧ್ಯಕ್ಷ ಶಿ ಜಿನ್ಪಿಂಗ್ ಉತ್ತರ ಕೊರಿಯಾಗೆ 2 ದಿನಗಳ ಪ್ರವಾಸವನ್ನ ಇಟ್ಕೊಂಡಿದ್ದಾರೆ. 2019ರ ಬಳಿಕ ಇದು ಮೊದಲ ಉತ್ತರ ಕೊರಿಯಾ ಭೇಟಿ. ಜಿನ್ಪಿಂಗ್ ರನ್ನ ಉತ್ತರ ಕೊರಿಯಾ ನಾಯಕ ಕಿಮ್ ಜಾಂಗ್ ಉನ್ ವೆಲ್ಕಮ್ ಮಾಡ್ಕೊಂಡಿದ್ದಾರೆ. ಇಬ್ರು ನಾಯಕರು ಮತ್ತಷ್ಟು ಸಹಕಾರ ಚೆನ್ನಾಗಿ ಮಾಡ್ಕೊಳ್ಳೋದು ಹೇಗೆ ಅಂತೆಲ್ಲ ಚರ್ಚೆ ಮಾಡಿದ್ದಾರೆ. ಈ ವೇಳೆ ಚೈನಾದ ಒನ್ ಚೈನಾ ಪಾಲಿಸಿಗೆ, ಅಂದ್ರೆ ತೈವಾನ್ ಸಪರೇಟ್ ಇಲ್ಲ, ಅದೆಲ್ಲ ಚೀನಾದೇ, ಒಂದೇ ಇರೋದು ಚೀನಾ ಅಂತ ಹೇಳಕ್ಕೆ
ಕಿಮ್ ಜಿನ್ಪಿಂಗಿಗೆ ಸಪೋರ್ಟ್ ಮಾಡಿದ್ದಾರೆ. ಅಂತ ಉತ್ತರ ಕೊರಿಯಾಗೂ ಕೂಡ ನಾವು ಫುಲ್ ಸಪೋರ್ಟ್ ಕೊಡ್ತೀವಿ ಎಲ್ಲಾ ತರದಲ್ಲೂ ಅಂತ ಚೈನಾ ಹೇಳಿದೆ. ಏನೋ ಕ್ಯೂಬಾದ ವಾಯುವ್ಯ ಕರಾವಳಿಯಲ್ಲಿ 6.1 ತೀವ್ರತೆಯ ಭೂಕಂಪ ದಾಖಲಾಗಿದೆ. ಕಳೆದ 150 ವರ್ಷಗಳಲ್ಲೇ ಈ ಭಾಗದಲ್ಲಾದ ದೊಡ್ಡ ಭೂಕಂಪ. ಸುಮಾರು 26 ಕಿಲೋಮೀಟರ್ ಆಳದಲ್ಲಿ ಕಂಪನದ ಕೇಂದ್ರ ಬಿಂದು ಪತ್ತೆಯಾಗಿದೆ. ಅಂತ ಅಮೆರಿಕದ ಫ್ಲೋರಿಡಾ ಹಾಗೂ ಮೆಕ್ಸಿಕೋದ ಭಾಗಗಳಲ್ಲೂ ಕೂಡ ಭೂಮಿ ಕಂಪಿಸಿದೆ. ಅದೃಷ್ಟವಶಾತ್ ಈ ಭೂಕಂಪದಲ್ಲಿ ಯಾವುದೇ ಪ್ರಾಣಹಾನಿ ಅಥವಾ ಆಸ್ತಿಪಾಸ್ತಿ ಹಾನಿ ಇನ್ನೂ ರಿಪೋರ್ಟ್ ಆಗಿಲ್ಲ. ಇತ್ತ ದಕ್ಷಿಣ ಇರಾನ್ನ ಸರ್ಗಾಜ್ ಬಳಿ 5 ತೀವ್ರತೆಯ ಮತ್ತೊಂದು ಭೂಕಂಪ ದಾಖಲಾಗಿದೆ. ಮಿಡಲ್ ಈಸ್ಟ್ ನಲ್ಲೂ ಕೂಡ ಸುಮಾರು 22 ಕಿಲೋಮೀಟರ್ ಆಳದಲ್ಲಿ ಭೂಮಿ ಕಂಪಿಸಿದ್ದು ಯಾವುದೇ ಪ್ರಾಣಹಾನಿ ಇಲ್ಲೂ ಆಗಿಲ್ಲ. ಇನ್ನು ಫಿಲಿಪೈನ್ಸ್ ಭೂಕಂಪದಲ್ಲಿ ಮೃತಪಟ್ಟವರ ಸಂಖ್ಯೆ 35ರ ಗಡಿಯನ್ನ ದಾಟಿದೆ. 200ಕ್ಕೂ ಅಧಿಕ ಜನ ಗಾಯಗೊಂಡಿದ್ದಾರೆ. ಜನರಲ್ ಸ್ಯಾಂಟೋಸ್ ನಗರ ಭೂಕಂಪದಿಂದ ಅತಿ ಹೆಚ್ಚು ಡ್ಯಾಮೇಜ್ಗೆ ಒಳಗಾಗಿದೆ. ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ. ಭೂಕಂಪನದ ಟೈಮ್ನಲ್ಲಿ ಶಾಲಾ ಕಟ್ಟಡದ ಮೇಲ್ಛಾವಣಿ ಕುಸಿತಾ ಇದ್ದ ಹಾಗೆ ಮಕ್ಕಳು ಅದರಿಂದ ಆಚೆ ಬಂದು ಗಾಬರಿಗೊಂಡು ಓಡ್ತಿರೋ ದೃಶ್ಯಗಳು ಕೂಡ ಫಿಲಿಪೈನ್ಸ್ನಿಂದ ಹೊರಬಂದಿವೆ. ಅಲ್ಲಿ ಆಗಿರೋ ಅನಾಹುತಕ್ಕೆ ಮೃತಪಟ್ಟಿರುವ ಕುಟುಂಬಕ್ಕೆ PM ನರೇಂದ್ರ ಮೋದಿ ಕೂಡ ಆಘಾತ ವ್ಯಕ್ತಪಡಿಸಿ ಸಾಂತ್ವನ ಹೇಳಿದ್ದಾರೆ. ಇಂಥ ಟೈಮ್ನಲ್ಲಿ ಫಿಲಿಪೈನ್ಸ್ ಜನರೊಂದಿಗೆ ಭಾರತ ದೃಢವಾಗಿ ಬೆಂಬಲಕ್ಕೆ ನಿಲ್ಲುತ್ತೆ ಅಂತ ಹೇಳಿದ್ದಾರೆ. ಸೋ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಸ್ನೇಹಿತರೆ, ನಿಮಗೆ ನಮ್ಮ ಚಾನಲ್ನ ವರ್ಕ್ ಇಷ್ಟ ಆಗ್ತಾ ಇದ್ರೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಚಾನಲ್ ಮೆಂಬರ್ಸ್ ಆಗೋದನ್ನ ದಯವಿಟ್ಟು ಕನ್ಸಿಡರ್ ಮಾಡಿ ಅನ್ನೋದು ನಿಮ್ಮಲ್ಲಿ ನಮ್ಮ ಮನವಿ. ಆಗ ಎಲ್ಲಾ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನ ನೀವು ನೋಡೋದು ಮಾತ್ರ ಅಲ್ಲ, ನಮ್ಮ ಚಾನಲ್ಗೆ ನೀವು ಬೆಂಬಲ ಕೊಟ್ಟ ಹಾಗೂ ಕೂಡ ಆಗುತ್ತೆ. ಆಸಕ್ತರು ಚೆಕ್ ಮಾಡಿ ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.